ಥು ಇದಪ್ಪ ನಸೀಬ್ ಅಂತ ಹೇಳ್ದ. ನಮ್ಮ ಬೆಂಗಳೂರು ಬಸ್ಗೆ ಟೈ ಬ್ರೇಕರ್ ಹೋದ್ರೆ ಒನ್ ಆಫ್ ದ ಒಂದ್ ಮತ್ತೆ ಹಿಡ್ದಂಗೆ ಇಡತ್ತೋ ಏನಂತ ಹೇಳಲ್ಲ. ನಮ್ಮ ಬೆಂಗಳೂರು ಬಸ್ಗೆ ವಿನ್ ಆಗಿ ಏನಾಗ್ತಾ ಇರ್ಲಿಲ್ಲ, ಸೋಲ್ತಿದ್ವು. ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೊನೆ ರೈಡ್ ಅಲ್ಲಿ ಏನು ಅಯ್ಯನ್ ಅವ್ರನ್ನ ನಮ್ಮ ಬೆಂಗಳೂರು ಬಸ್ ಹಿಡೀತು, ಅಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ರು. ಅಂದ್ರೆ ಇಲ್ಲಿ ಟೈ ಬ್ರೇಕರ್ ಗೆ ಹೋಗುತ್ತೆ, ಟೈ ಬ್ರೇಕರ್ ಅಲ್ಲಿ ನಮ್ಮ ಬೆಂಗಳೂರು ಬಸ್ ಪಟ್ನಕ್ಕಿಂತ ಸ್ಟ್ರಾಂಗ್ ಇದೆ ಅಂತ ಅದೇ ರೀತಿಯಾಗಿ ತೋರ್ಸ್ಕೊಟ್ಟಿದ್ದು. ಒಂದು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಇಂದ ನಮ್ಮ ಬೆಂಗಳೂರು ಬುಲ್ಸ್ ಇಡೀ ಮ್ಯಾಚ್ ನ ಸೋಲು ತರ ಆಯ್ತು. ಒಂದು ಏನು ಅಲ್ಲಿ ಗಣೇಶ್ ಬಿ ಅವರು ನನ್ನ ಪ್ರಕಾರ ಗಣೇಶ್ ಬಿ ಅವರ ಪ್ರಕಾರ ಅಲ್ಲಿ ತಪ್ಪನ್ನ ಮಾಡಿದ್ದು. ಏನಾದ್ರೂ ಅದು ಪೂರ್ತಿ ಎಲ್ಲರೂ ಕೂಡ ಎಫರ್ಟ್ಸ್ ಹೋಗೋದಾದ್ರೆ ಈಸಿಯಾಗಿ ಪಟ್ನಾ ಪೈರೇಟ್ಸ್ ಸೋಲ್ತಿತ್ತು ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೊಂದು ಎಡಬೋದು ಅಂತ 100% ಹೌದು. ಡಿಫೆನ್ಸ್ ಅಲ್ಲಿ ಇವತ್ತಿನ ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಮಾಡಿದಷ್ಟೇ ಬಿಟ್ರೆ ಡಿಫೆನ್ಸ್ ಏನು ಕೂಡ ಮಾಡ್ಲಿಲ್ಲ. ಅದರಿಂದ ನಮ್ಮ ಬೆಂಗಳೂರು ಬುಲ್ಸ್ ಸೋತದೆ. ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿದ್ರೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗ್ತಿತ್ತು ನಮ್ಮ ಬೆಂಗಳೂರು ಬುಲ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಕೊನೆಯ ಒಂದು 5 ನಿಮಿಷದ ಗೇಮ್ ನ ನೋಡ್ದೆ, ನಮ್ಮ ಬೆಂಗಳೂರು ಬುಲ್ಸ್ ನ ಕಂಬ್ಯಾಕ್ ನೋಡ್ದೆ, ಒಮ್ಮೆಲೆ ಬಂದಿರುವಂತ ಬೆಂಗಳೂರು ಬುಲ್ಸ್ ಆಗಿತ್ತು ಗುಮ್ಮೋ ತರ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕೈ ಎತ್ಕೊಂಡ್ ಬಿಡ್ತು. ಮೇನ್ ಹಾಕೊಂಡು ಹಾಕೊಂಡು ಪ್ಲೇಯರ್ಸ್ ಗಳ ಮೇಲೆ ಹೇಳ್ಬೇಕಾಗುತ್ತೆ. ಪ್ಲೇಯರ್ಸ್ ಗಳು ಡಿಫೆನ್ಸ್ ಅಲ್ಲಿ ಏನೂ ಕೂಡ ಒಂಚೂರು ಕೂಡ ಎಫರ್ಟ್ಸ್ ಗಳನ್ನೇ ಹಾಕ್ಲಿಲ್ಲ. ಇದರಿಂದ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಡಿಫೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೀಕ್ನೆಸ್ ಆಗೋಗಿದೆ. ಇವತ್ತಿನ ಮ್ಯಾಚ್ ಅಂತ ಹೇಳೋದಾದ್ರೆ ಡಿಫೆನ್ಸ್ ಅಲ್ಲಿ ಮಾಡಿರೋ ಟ್ಯಾಕಲ್ ನನ್ನ ಪ್ರಕಾರ 2-3 ಟ್ಯಾಕಲ್ ಹೆಚ್ಚು ಅಂತ ಹೇಳಿದ್ರೆ, ಇಲ್ದಿದ್ರೆ ಅದು ಇಲ್ವೇನೋ ಅನ್ಸ್ತಿದೆ. ಒಟ್ನಲ್ಲಿ ಎಲ್ಲ ಪಾಯಿಂಟ್ಸ್ ಗಳು ಬಂದಿರೋದು ರೈಡಿಂಗ್ ಇಂದಾನೆ ಹೇಳ್ಬೋದಾಗಿದೆ. ರೈಡಿಂಗ್ ಇಂದಾನೆ ಮೇನ್ ಆಫ್ ದ ಕಾಂಟ್ರಿಬ್ಯೂಷನ್ ಬಂದ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ನ ಸ್ವಲ್ಪ ಆದ್ರೂ ಟಫ್ ಕೊಡ್ಲಿಕ್ಕೆ ಆಗೋದು ಪಟ್ನಾ ಪೈರೇಟ್ಸ್ ಗೆ. ಅದ್ರಲ್ಲಿ ಮೇನ್ ಆಫ್ ದ ಕಾಂಟ್ರಿಬ್ಯೂಷನ್ ಬಂದಿರೋದು ಅಲ್ರಿಜ್ ಅವ್ರದ್ದು. ಕನ್ಸಿಸ್ಟೆನ್ಸಿ ಆಗಿ ಸೂಪರ್ ಟೆನ್ಸ್ ನ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಯಾರು ಕೂಡ ಇವತ್ತು ಕೂಡ ಅಷ್ಟೇ ಗಣೇಶ್ ಬಿ, ಆಶೀಶ್ ಮಲ್ಲಿಕ್ ಅವ್ರು ಇವರಿಬ್ರು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ, ಆಕಾಶ್ ಹಿಂದೆ ಅವ್ರು ಇವ್ರು 3 ಜನ ಬಂದಿದ್ರು ಸ್ಟಾರ್ಟಿಂಗ್ 7 ಅಲ್ಲಿ ಇಟ್ಕೊಂಡ್ರು ಕೂಡ ಏನು ಕೂಡ ಯೂಸೆಸ್ ಆಗ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಗೆ. ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಅಲ್ರಿಜ್ ಒಬ್ರ ಮೇಲೆ ಡಿಪೆಂಡ್ ಹಾಕೊಂಡು ಅವ್ರಿಗೆ ಪಾಪ ಸುಸ್ತು ಬಡ್ದೋಗ್ಬೇಕು ಅಷ್ಟೇ ಬಿಟ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ಏನು ಕೂಡ ಇಲ್ಲ. ಇವತ್ತು ಅಷ್ಟು ಅಲ್ರಿಜ್ ಒಬ್ರನ್ನ ಬಿಟ್ರೆ ಮತ್ತೆ ಎಲ್ಲರೂ ಕೂಡ ಟುಸ್ ಪಟಾಕಿನ ಅಂತಾನೆ ಹೇಳ್ಬೋದಾಗಿದೆ. ಒಂಥರ ಅನ್ಬಿಲೇವಬಲ್ ಮತ್ತೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಚ್ ಇದು ನಮ್ಮ ಬೆಂಗಳೂರು ಬುಲ್ಸ್ ಗೆ. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತಪ್ಪುಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಮಾಡಿರೋದು. ಅಲ್ರಿಜ್ ಅವರು ಮಾಡಿರೋದು ಟೈಮ್ ವೇಸ್ಟ್. ಹೆಚ್ಚಿನದಾಗಿ ಟೈಮ್ ವೇಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಮಾಡಿರೋದು. ಮತ್ತೆ ಅಲ್ಲಲ್ಲಿ ಸ್ವಲ್ಪ ತಲೆನ ಉಪಯೋಗಿಸ್ಬೇಕಾಗಿತ್ತು, ಅಲ್ಲಿ ರಿವ್ಯೂನ ತೆಗೆದುಕೊಳ್ಬಾರ್ದಾಗಿತ್ತು. ಅಂದ್ರೆ ಹೆಚ್ಚಿನದಾಗಿ ಹೋಪ್ಸ್ ನ ಇಟ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಕೂಡ ಸಿಲ್ಲಿ ಮಿಸ್ಟೇಕ್ ಗಳಿಂದ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ವಿನ್ ಆಯ್ತು. ಅಂದ್ರೆ ಮೊದ್ಲೇ ಟೈ ಬ್ರೇಕರ್ಗೂ ಹೋಗ್ತಾ ಇರ್ಲಿಲ್ಲ. ಅಲ್ಲಿ ಅಯ್ಯನ್ ಅವ್ರನ್ನ ಏನು ಕೊನೆ ರೈಡ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹಿಡಿತು. ಕೊನೆ 5 ನಿಮಿಷ ನೋಡಿದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಇರೋದಂತ ಹೌದು. ಯಾಕಂತ ಹೇಳಿದ್ರೆ ಅಂಕಿತ್ ಜಲ್ಗನ್ ಅವ್ರನ್ನ ಎಷ್ಟು ಅಲ್ರಿಜ್ ಅವ್ರು 3 ಸೆಕೆಂಡ್ ಅಲ್ಲಿ ಔಟ್ ಮಾಡ್ಕೊಂಡು ಬಂದಿದ್ರು. ಒನ್ ಆಫ್ ದ ಫಾಸ್ಟೆಸ್ಟ್ ರೈಡ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು ಅಲ್ರಿಜ್ ಅವ್ರದ್ದು. ಕೊನೆಯಲ್ಲಿ ಅಲ್ರಿಜ್ ಅವ್ರು ಒಳ್ಳೊಳ್ಳೆ ಕಂಬ್ಯಾಕ್ ನ ಮಾಡಿರೋದು. ಮತ್ತೆ ಅಯ್ಯನ್ ಅವ್ರನ್ನ ಎಸ್ಪೆಷಲಿ ಅಯ್ಯನ್ ಅವ್ರನ್ನ ಕೊನೆ ರೈಡ್ ಅಲ್ಲಿ ಹಿಡಿಯೋದುಂಟಲ್ಲ, ಒನ್ ಆಫ್ ದ ಬೆಸ್ಟ್ ಡಬಲ್ ಆಂಕಲ್ ಹೋಲ್ಡಿನ ಮನೀಶ್ ಅವರು ಒಳ್ಳೇದಾಗಿ ಆಂಕಲ್ ನ ಮಾಡಿದ್ರು. ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಒಂದು ಮಿಸ್ಟೇಕ್ ನ ಏನಾದ್ರು ದೀಪಕ್ ಶಂಕರ್ ಅವರು ಹಾಕಿರುವಂತ ಎಫರ್ಟ್ಸ್ ಅಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಬಂದದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಈಸಿಯಾಗಿ ವಿನ್ ಆಗ್ತಿತ್ತು. ಅಂದ್ರೆ 1 ಪಾಯಿಂಟ್ ನ ಆರಾಮ್ ಹಿಡಿತಿದ್ರು ನಮ್ಮ ಬೆಂಗಳೂರು ಕ್ಯಾಚಿಂಗ್ ಎಫರ್ಟ್ಸ್ ಅಲ್ಲಿ. ಅಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು, ಅಲ್ಲಿ 2 ಪಾಯಿಂಟ್ಗಳು ಬಂತು. ಅಂದ್ರೆ ಬೋನಸ್ ಅವರು ರಿವ್ಯೂ ಅಲ್ಲಿ ಬೋನಸ್ ಕೇಳಿದ್ರು, ಇಲ್ಲಿ ಟಚ್ ಪಾಯಿಂಟ್ 2 ಬಂತು. ಏನ್ ಮಾಡ್ಲಿಕ್ಕೂ ಬರಲ್ಲ. ಒಟ್ನಲ್ಲಿ ಅವ್ರ ಕಡೆ ನಸೀಬಿತ್ತು ಇವತ್ತು. ಪಟ್ನಾ ಕಡೆ ಅಂದ್ರೆ ಅವ್ರು ಯಾವ್ದೇ ಟೀಮ್ ಜೊತೆನೂ ಈ ರೀತಿ ಆಟ ಆಡ್ಲಿ, ನಮ್ಮ ಬೆಂಗಳೂರು ಬುಲ್ಸ್ ಜೊತೆನೂ ಈ ರೀತಿ ಆಟ ಆಡಿರೋದು. ಅಂದ್ರೆ ಪಟ್ನಾ ಪೈರೇಟ್ಸ್ ನ ಡಿಫೆನ್ಸ್ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಗೆ ಒಕ್ಕರ್ಸ್ಕೊಂಡ್ ಬಿಟ್ಟಿತ್ತು, ಆ ಕಡೆ ಈ ಕಡೆ ಬಂದ್ಬಿಟ್ಟಿತ್ತು. ಒಟ್ನಲ್ಲಿ ನಸೀಬ್ ನಮ್ಮ ಬೆಂಗಳೂರು ಬುಲ್ಸ್ ಏನು ಕೂಡ ಸರಿ ಇರ್ಲಿಲ್ಲ. ಇವತ್ತಿನ ಮ್ಯಾಚ್ ಸೋತದ್ದೇ ಒನ್ ಆಫ್ ದ ಬೆಸ್ಟ್ ಪಟ್ನಾ ಪೈರೇಟ್ಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಟ ಆಡಿರೋದು ಈ ಸೀಸನ್ ಅಲ್ಲಿ ಅಂತ ಹೇಳ್ಬೋದು ಈ ಮ್ಯಾಚ್. ನಮ್ಮ ಬೆಂಗಳೂರು ಸಿಕ್ಕಾಪಟ್ಟೆ ಅಜ್ಜಿ ಬಂದ್ರೆ ಡಿಫೆನ್ಸ್ ಅಲ್ಲಂತೂ ಏನು ಕಿತ್ತುಗುಡ್ಡೆ ಹಾಕ್ಲಿಲ್ಲ. ಇದೇ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೇಜರ್ ಆಫ್ ದ ಮುಳುವಾಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಅಲ್ರಿಜ್ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಅಲ್ಲಿ ಆದ್ರೂ ಕೂಡ ಇವರು ಕೂಡ ಸಿಕ್ಕಾಪಟ್ಟೆ ಸಿಲ್ಲಿ ಮಿಸ್ಟೇಕ್ ಗಳನ್ನ ಮಾಡಿರೋದು. ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ ಗಳಂತೂ ಆಗಿರೋದು. ನೋಡ, ನನ್ನ ಪ್ರಕಾರ ನಾಳೆ ಅಲ್ಲ ನಾಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗೆ ಮತ್ತೆ ಮ್ಯಾಚ್ ಇರೋದು, ಅದು ಕೂಡ ದಬಾಂಗ್ ದಿಲ್ಲಿ ಜೊತೆ ಅಂತ ಅನ್ನಿಸ್ತಾ ಇರೋದು. ನೋಡಿ ಏನೇನೆಲ್ಲ ಆಗತ್ತೆ ಅಂತ. ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಕ್ಲೂಲೆಸ್ 32 ಪಾಯಿಂಟ್ ಗಳ ಮೂಲಕ ಅಂದ್ರೆ ಸಿಕ್ಕಾಪಟ್ಟೆ ಲೀಡ್ ಇದ್ರು ಇವ್ರು, ಇಲ್ಲ ಅಂತಲ್ಲ. ಪಟ್ನಾ ಪೈರೇಟ್ಸ್ ನನ್ನ ಪ್ರಕಾರ 10-11 ಪಾಯಿಂಟ್ ಲೀಡ್ ಇದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಪ್ಪ ಅಂತ ಹೇಳಿ ಟೈ ಬ್ರೇಕರ್ ಗೆ ತೆಗೆದುಕೊಂಡು ಹೋಗಿರೋದು. ಆದ್ರೆ ಟೈ ಬ್ರೇಕರ್ ನಮ್ಮ ಬೆಂಗಳೂರು ಬುಲ್ಸ್ 4-4 ಕೂಡ ಸೋತಿರೋದೆ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಯು ಮುಂಬೈ, 2 ಪುಣೆ, ಒಂದು ಇದು ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಲತ್ತೆ ಹೊಡಿತಾ ಇದೆ ಟೈ ಬ್ರೇಕರ್. ಇವತ್ತೇನೋ ಟೈ ಬ್ರೇಕರ್ ಹೋಯ್ತು, ಪಟ್ನಾ ಅಷ್ಟೊಂದು ವಿನ್ ಆಗಲ್ಲ ಅಂತ 100% ಅನಿಸ್ತಾ ಇತ್ತು. ಆದ್ರೂ ಕೂಡ ಪಟ್ನಾ ಪೈರೇಟ್ಸ್ ವಿನ್ ಆಗಿ ಹೋದ್ರು. ಒಟ್ನಲ್ಲಿ ಅವ್ರ ಕಡೆ ಇವತ್ತೆಲ್ಲ ಅದೃಷ್ಟ ಇತ್ತು, ಏನ್ ಮಾಡ್ಲಿಕ್ಕೂ ಬರಲ್ಲ. ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಲತ್ತೆ ಹೊಡಿತು. ಇವಾಗ 4ನೇ ಪಾಯಿಂಟ್ಸ್ ಟೇಬಲ್ ಅಲ್ಲೇ ಇರೋದು.
ಸದ್ಯದ ಪರ್ಫಾರ್ಮೆನ್ಸ್ ನೋಡ್ತೀನಿ ನಮ್ಮ ಬೆಂಗಳೂರು ಬುಲ್ಸ್‌ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರೋದು ಮ್ಯಾಚ್‌ನ ವಿನ್ ಆಗ್ಲಿಕ್ಕೆ. ಮತ್ತೆ ಈ ರೀತಿ ಡಿಫೆನ್ಸ್ ಇಟ್ಕೊಂಡು ಹೋಗ್ಬಾರ್ದು. ಸಿಕ್ಕಾಪಟ್ಟೆ ಇದ್ರ ಮೇಲೆಲ್ಲ ಫೋಕಸ್‌ನ ಮಾಡ್ಬೇಕಾಗುತ್ತೆ. ಬಿ.ಸಿ. ರಮೇಶ್ ಅವರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋರು. ನೋಡುವ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಎಸ್ ಒಂದ್ ಕಡೆ ಅಂತೂ ಲಾಸ್ ಆಯ್ತು. ಏನ್ ಮಾಡ್ಲಿಕ್ಕೂ ಬರಲ್ಲ. ನೆಕ್ಸ್ಟ್ ಮ್ಯಾಚ್ ಎಲ್ಲಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಹೇಳ್ತಾ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ಟಣ ಪೈರೇಟ್ಸ್‌ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಪಿಕೆಲ್ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.